ಆ, ಸರ್, ಈಗ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ, ಎಂಡೋಸಲ್ಫಾನ್ ಸಂತ್ರಸ್ತರ ಒಂದು ಸಮೀಕ್ಷೆಯನ್ನು ನಾವು ಇಲ್ಲಿವರೆಗೆ ಮಾಡಿದ್ದೀವಿ. ಸೊ ಅಪ್ ಟು ಮಂತ್ ಆಫ್ ಡಿಸೆಂಬರ್ 2025 ವರೆಗೆ ಅಂಡ್ ರೈಟ್ ನಾವು ಅಪ್ ಟು ದಿಸ್ ಟೈಮ್ ಒಟ್ಟು ಈಗ ನಮ್ಮಲ್ಲಿ 543 ದಾಖಲಾದ ಕೇಸ್ಗಳಿದ್ದಾವೆ. ಸೊ ಈ ದಾಖಲಾದ ಕೇಸ್ಗಳೆಲ್ಲರೂ ಕೂಡ ಅದನ್ನ ಇದರಲ್ಲಿ ನಾವು ಹೇಳ್ಬೇಕಂದ್ರೆ ಸರ್, ಈಗ ಲೆಸ್ ದೆನ್ 25 ಇಯರ್ಸ್ ಒಟ್ಟು 10 ಜನ ಇದ್ದಾರೆ. 25 ಟು 60 ವಯಸ್ಸಿನ ಮಧ್ಯದಲ್ಲಿರುವವರು ಒಟ್ಟು 118 ಮಂದಿ ಇದ್ದಾರೆ. ಆಮೇಲೆ ಅಬೌವ್ 60 ಇಯರ್ಸ್ ಇರುವವರು ಒಟ್ಟಿಗೆ 415 ಮಂದಿ ಇದ್ದಾರೆ. ಟೋಟಲಿ ಒಟ್ಟು ನಮ್ಮಲ್ಲಿ ಈಗ 543 ಮಂದಿ ನಾವು ಹೊಸ ಸಮೀಕ್ಷೆಯನ್ನು ಕಂಡುಕೊಂಡಾಗ ಒಟ್ಟಿಗೆ ನಮಗೆ ಸಿಕ್ಕಿರುವಂತಹ ಕೇಸು, ನಮ್ಮಲ್ಲಿ ಈಗ ಇರುವಂತಹ ಕೇಸುಗಳು 543 ಪ್ರಕರಣಗಳು ನಮ್ಮಲ್ಲಿ ಈಗ ಇಡೀ ನಮ್ಮ ಜಿಲ್ಲೆಯಲ್ಲಿ ಇದಾವೆ. ಒಟ್ಟು ನಮ್ಮಲ್ಲಿ 5 ತಾಲೂಕುಗಳು ಈ ಒಂದು ಎಂಡೋಸಲ್ಫಾನ್ ಪೀಡಿತ ತಾಲೂಕುಗಳಂತ ಗುರುತಿಸಿಕೊಂಡಿದ್ದಾವೆ. ಅದರಲ್ಲಿ ಅಂಕೋಲಾ, ಕುಮಟಾ, ಭಟ್ಕಳ, ಹೊನ್ನಾವರ, ಶಿರ್ಸಿ ಹಾಗೂ ಸಿದ್ದಾಪುರ ಈ 5 ತಾಲೂಕುಗಳು ಒಟ್ಟು ಸೇರಿ ನಮ್ಮಲ್ಲಿ 543 ಪ್ರಕರಣಗಳು ಈಗ ಇದ್ದಾವೆ. ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದ ಮೇರೆಗೆ ಏನು ಸಮೀಕ್ಷೆ ನಡೀತು, ಆ ಸಮೀಕ್ಷೆಯಲ್ಲಿ ಕಂಡುಬಂದ ಆಘಾತಕಾರಿ ವಿಷಯ ಏನಂತಂದ್ರೆ 543 ಜನ ಹೊಸ ಎಂಡೋ ಬಾಧಿತರು ಗುರುತಾದರು. ಇದು ಈ ಎಂಡೋ ಬಾಧಿತರ ಪಟ್ಟಿಯಲ್ಲೇ ಇರಲಿಲ್ಲ. ಆ ನಂತರದ ಇನ್ನೂ ಆಘಾತಕಾರಿ ವಿಷಯ ಏನಂತಂದರೆ 18 ವರ್ಷದ ಒಳಗಿನ 228 ಜನ 18 ವರ್ಷದ ಒಳಗಿನ ಮಕ್ಕಳಿದ್ದಾರೆ. ಅದು ನಮಗೆ ಒಂಥರ ಈಗ ಎಂಡೋಸಲ್ಫಾನ್ ಬಾಧೆ, ಇದು ಎಂಡೋಸಲ್ಫಾನ್ ರದ್ದಾಗಿದ್ದರೂ ಕೂಡ, ಅದು ಕ್ರಿಮಿನಾಶಕ ಬ್ಯಾನ್ ಆಗಿದ್ದರೂ ಕೂಡ ಮಕ್ಕಳು ಹುಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಅಂಕಿ ಸಂಖ್ಯೆ ಕಾರಣ. ಅದಕ್ಕಾಗಿ ಇದೊಂದು ಆಘಾತಕಾರಿ ವಿಚಾರ. ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಮುಂದೆ ಹುಟ್ಟುವ ಮಗು ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅನ್ನೋದು ನಮ್ಮದು ಉದ್ದೇಶ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಅನ್ನೋದು ನಂಬಿಕೆ ನಮಗಿದೆ. ಈ ಪ್ರೋಗ್ರಾಮು ಚೆನ್ನಾಗಾದರೆ, ಈಗ ನಾವೇನು ಆಶ್ರಯ ಹಸ್ತ ಅಂತ ಒಂದು ಸಂಸ್ಥೆಯ ಸಹಕಾರದೊಂದಿಗೆ ಒಂದು ಆಶಾ ಕಿರಣ ಅಂತ ಒಂದು ಯೋಜನೆಯನ್ನು ಪ್ರೋಗ್ರಾಮನ್ನು ಶುರು ಮಾಡಿದ್ದೀವಿ. ಇದು ಚೆನ್ನಾಗಾದರೆ ಇದನ್ನು ಉಡುಪಿ ಮತ್ತು ಮಂಗಳೂರಿನ ಅಲ್ಲಿರುವಂಥ ಎಂಡೋ ಬಾಧಿತರಿಗೂ ಕೂಡ ಈ ಪ್ರೋಗ್ರಾಮನ್ನು ಎಕ್ಸ್ಟೆನ್ಷನ್ ಮಾಡ್ತೀವಿ. ಸರ್, ಈಗ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರ ಒಂದು ಸಮೀಕ್ಷೆಯನ್ನು ನಾವು ಇಲ್ಲಿವರೆಗೆ ಮಾಡಿದ್ದೀವಿ. ಸೊ ಅಪ್ ಟು ಮಂತ್ ಆಫ್ ಡಿಸೆಂಬರ್ 2025 ವರೆಗೆ ಅಂಡ್ ರೈಟ್ ನಾವು ಅಪ್ ಟು ದಿಸ್ ಟೈಮ್ ಒಟ್ಟು ಈಗ ನಮ್ಮಲ್ಲಿ 543 ದಾಖಲಾದ ಕೇಸ್ಗಳಿದ್ದಾವೆ. ಸೊ ಈ ದಾಖಲಾದ ಕೇಸ್ಗಳೆಲ್ಲರೂ ಕೂಡ ಅದನ್ನ ಇದರಲ್ಲಿ ನಾವು ಹೇಳ್ಬೇಕಂದ್ರೆ ಸರ್, ಈಗ ಲೆಸ್ ದೆನ್ 25 ಇಯರ್ಸ್ ಒಟ್ಟು 10 ಜನ ಇದ್ದಾರೆ. 25 ಟು 60 ವಯಸ್ಸಿನ ಮಧ್ಯದಲ್ಲಿರುವವರು ಒಟ್ಟು 118 ಮಂದಿ ಇದ್ದಾರೆ. ಆಮೇಲೆ ಅಬೌವ್ 60 ಇಯರ್ಸ್ ಇರುವವರು ಒಟ್ಟಿಗೆ 415 ಮಂದಿ ಇದ್ದಾರೆ. ಟೋಟಲಿ ಒಟ್ಟು ನಮ್ಮಲ್ಲಿ ಈಗ 543 ಮಂದಿ ನಾವು ಹೊಸ ಸಮೀಕ್ಷೆಯನ್ನು ಕಂಡುಕೊಂಡಾಗ ಒಟ್ಟಿಗೆ ನಮಗೆ ಸಿಕ್ಕಿರುವಂತಹ ಕೇಸು, ನಮ್ಮಲ್ಲಿ ಈಗ ಇರುವಂತಹ ಕೇಸುಗಳು 543 ಪ್ರಕರಣಗಳು ನಮ್ಮಲ್ಲಿ ಈಗ ಇಡೀ ನಮ್ಮ ಜಿಲ್ಲೆಯಲ್ಲಿ ಇದಾವೆ. ಒಟ್ಟು ನಮ್ಮಲ್ಲಿ 5 ತಾಲೂಕುಗಳು ಈ ಒಂದು ಎಂಡೋಸಲ್ಫಾನ್ ಪೀಡಿತ ತಾಲೂಕುಗಳಂತ ಗುರುತಿಸಿಕೊಂಡಿದ್ದಾವೆ. ಅದರಲ್ಲಿ ಅಂಕೋಲಾ, ಕುಮಟಾ, ಭಟ್ಕಳ, ಹೊನ್ನಾವರ, ಶಿರ್ಸಿ ಹಾಗೂ ಸಿದ್ದಾಪುರ ಈ 5 ತಾಲೂಕುಗಳು ಒಟ್ಟು ಸೇರಿ ನಮ್ಮಲ್ಲಿ 543 ಪ್ರಕರಣಗಳು ಈಗ ಇದ್ದಾವೆ. ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದ ಮೇರೆಗೆ ಏನು ಸಮೀಕ್ಷೆ ನಡೀತು, ಆ ಸಮೀಕ್ಷೆಯಲ್ಲಿ ಕಂಡುಬಂದ ಆಘಾತಕಾರಿ ವಿಷಯ ಏನಂತಂದ್ರೆ 543 ಜನ ಹೊಸ ಎಂಡೋ ಬಾಧಿತರು ಗುರುತಾದರು. ಇದು ಈ ಎಂಡೋ ಬಾಧಿತರ ಪಟ್ಟಿಯಲ್ಲೇ ಇರಲಿಲ್ಲ. ಆ ನಂತರದ ಇನ್ನೂ ಆಘಾತಕಾರಿ ವಿಷಯ ಏನಂತಂದರೆ 18 ವರ್ಷದ ಒಳಗಿನ 228 ಜನ 18 ವರ್ಷದ ಒಳಗಿನ ಮಕ್ಕಳಿದ್ದಾರೆ. ಅದು ನಮಗೆ ಒಂಥರ ಈಗ ಎಂಡೋಸಲ್ಫಾನ್ ಬಾಧೆ, ಇದು ಎಂಡೋಸಲ್ಫಾನ್ ರದ್ದಾಗಿದ್ದರೂ ಕೂಡ, ಅದು ಕ್ರಿಮಿನಾಶಕ ಬ್ಯಾನ್ ಆಗಿದ್ದರೂ ಕೂಡ ಮಕ್ಕಳು ಹುಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಅಂಕಿ ಸಂಖ್ಯೆ ಕಾರಣ. ಅದಕ್ಕಾಗಿ ಇದೊಂದು ಆಘಾತಕಾರಿ ವಿಚಾರ. ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಮುಂದೆ ಹುಟ್ಟುವ ಮಗು ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅನ್ನೋದು ನಮ್ಮದು ಉದ್ದೇಶ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಅನ್ನೋದು ನಂಬಿಕೆ ನಮಗಿದೆ. ಈ ಪ್ರೋಗ್ರಾಮು ಚೆನ್ನಾಗಾದರೆ, ಈಗ ನಾವೇನು ಆಶ್ರಯ ಹಸ್ತ ಅಂತ ಒಂದು ಸಂಸ್ಥೆಯ ಸಹಕಾರದೊಂದಿಗೆ ಒಂದು ಆಶಾ ಕಿರಣ ಅಂತ ಒಂದು ಯೋಜನೆಯನ್ನು ಪ್ರೋಗ್ರಾಮನ್ನು ಶುರು ಮಾಡಿದ್ದೀವಿ. ಇದು ಚೆನ್ನಾಗಾದರೆ ಇದನ್ನು ಉಡುಪಿ ಮತ್ತು ಮಂಗಳೂರಿನ ಅಲ್ಲಿರುವಂಥ ಎಂಡೋ ಬಾಧಿತರಿಗೂ ಕೂಡ ಈ ಪ್ರೋಗ್ರಾಮನ್ನು ಎಕ್ಸ್ಟೆನ್ಷನ್ ಮಾಡ್ತೀವಿ. ಸರ್, ಈಗ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರ ಒಂದು ಸಮೀಕ್ಷೆಯನ್ನು ನಾವು ಇಲ್ಲಿವರೆಗೆ ಮಾಡಿದ್ದೀವಿ. ಸೊ ಅಪ್ ಟು ಮಂತ್ ಆಫ್ ಡಿಸೆಂಬರ್ 2025 ವರೆಗೆ ಅಂಡ್ ರೈಟ್ ನಾವು ಅಪ್ ಟು ದಿಸ್ ಟೈಮ್ ಒಟ್ಟು ಈಗ ನಮ್ಮಲ್ಲಿ 543 ದಾಖಲಾದ ಕೇಸ್ಗಳಿದ್ದಾವೆ. ಸೊ ಈ ದಾಖಲಾದ ಕೇಸ್ಗಳೆಲ್ಲರೂ ಕೂಡ ಅದನ್ನ ಇದರಲ್ಲಿ ನಾವು ಹೇಳ್ಬೇಕಂದ್ರೆ ಸರ್, ಈಗ ಲೆಸ್ ದೆನ್ 25 ಇಯರ್ಸ್ ಒಟ್ಟು 10 ಜನ ಇದ್ದಾರೆ.
25 ಟು 60 ವಯಸ್ಸಿನ ಮಧ್ಯದಲ್ಲಿರುವವರು ಒಟ್ಟು 118 ಮಂದಿ ಇದ್ದಾರೆ. ಆಮೇಲೆ ಅಬೌವ್ 60 ಇಯರ್ಸ್ ಇರುವವರು ಒಟ್ಟಿಗೆ 415 ಮಂದಿ ಇದ್ದಾರೆ. ಟೋಟಲಿ ಒಟ್ಟು ನಮ್ಮಲ್ಲಿ ಈಗ 543 ಮಂದಿ ನಾವು ಹೊಸ ಸಮೀಕ್ಷೆಯನ್ನು ಕಂಡುಕೊಂಡಾಗ ಒಟ್ಟಿಗೆ ನಮಗೆ ಸಿಕ್ಕಿರುವಂತಹ ಕೇಸು, ನಮ್ಮಲ್ಲಿ ಈಗ ಇರುವಂತಹ ಕೇಸುಗಳು 543 ಪ್ರಕರಣಗಳು ನಮ್ಮಲ್ಲಿ ಈಗ ಇಡೀ ನಮ್ಮ ಜಿಲ್ಲೆಯಲ್ಲಿ ಇದಾವೆ. ಒಟ್ಟು ನಮ್ಮಲ್ಲಿ 5 ತಾಲೂಕುಗಳು ಈ ಒಂದು ಎಂಡೋಸಲ್ಫಾನ್ ಪೀಡಿತ ತಾಲೂಕುಗಳಂತ ಗುರುತಿಸಿಕೊಂಡಿದ್ದಾವೆ. ಅದರಲ್ಲಿ ಅಂಕೋಲಾ, ಕುಮಟಾ, ಭಟ್ಕಳ, ಹೊನ್ನಾವರ, ಶಿರ್ಸಿ ಹಾಗೂ ಸಿದ್ದಾಪುರ ಈ 5 ತಾಲೂಕುಗಳು ಒಟ್ಟು ಸೇರಿ ನಮ್ಮಲ್ಲಿ 543 ಪ್ರಕರಣಗಳು ಈಗ ಇದ್ದಾವೆ. ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದ ಮೇರೆಗೆ ಏನು ಸಮೀಕ್ಷೆ ನಡೀತು, ಆ ಸಮೀಕ್ಷೆಯಲ್ಲಿ ಕಂಡುಬಂದ ಆಘಾತಕಾರಿ ವಿಷಯ ಏನಂತಂದ್ರೆ 543 ಜನ ಹೊಸ ಎಂಡೋ ಬಾಧಿತರು ಗುರುತಾದರು. ಇದು ಈ ಎಂಡೋ ಬಾಧಿತರ ಪಟ್ಟಿಯಲ್ಲೇ ಇರಲಿಲ್ಲ. ಆ ನಂತರದ ಇನ್ನೂ ಆಘಾತಕಾರಿ ವಿಷಯ ಏನಂತಂದರೆ 18 ವರ್ಷದ ಒಳಗಿನ 228 ಜನ 18 ವರ್ಷದ ಒಳಗಿನ ಮಕ್ಕಳಿದ್ದಾರೆ. ಅದು ನಮಗೆ ಒಂಥರ ಈಗ ಎಂಡೋಸಲ್ಫಾನ್ ಬಾಧೆ ಇದು ಎಂಡೋಸಲ್ಫಾನ್ ರದ್ದಾಗಿದ್ದರೂ ಕೂಡ, ಅದು ಕ್ರಿಮಿನಾಶಕ ಬ್ಯಾನ್ ಆಗಿದ್ದರೂ ಕೂಡ ಮಕ್ಕಳು ಹುಟ್ಟುತ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಅಂಕಿ ಸಂಖ್ಯೆ ಕಾರಣ. ಅದಕ್ಕಾಗಿ ಇದೊಂದು ಆಘಾತಕಾರಿ ವಿಚಾರ. ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಮುಂದೆ ಹುಟ್ಟುವ ಮಗು ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅನ್ನೋದು ನಮ್ಮದು ಉದ್ದೇಶ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಅನ್ನೋದು ನಂಬಿಕೆ ನಮಗಿದೆ. ಈ ಪ್ರೋಗ್ರಾಮು ಚೆನ್ನಾಗಾದರೆ, ಈಗ ನಾವೇನು ಆಶ್ರಯ ಹಸ್ತ ಅಂತ ಒಂದು ಸಂಸ್ಥೆಯ ಸಹಕಾರದೊಂದಿಗೆ ಒಂದು ಆಶಾ ಕಿರಣ ಅಂತ ಒಂದು ಯೋಜನೆಯನ್ನು ಪ್ರೋಗ್ರಾಮನ್ನು ಶುರು ಮಾಡಿದ್ದೀವಿ. ಇದು ಚೆನ್ನಾಗಾದರೆ ಇದನ್ನು ಉಡುಪಿ ಮತ್ತು ಮಂಗಳೂರಿನ ಅಲ್ಲಿರುವಂಥ ಎಂಡೋ ಬಾಧಿತರಿಗೂ ಕೂಡ ಈ ಪ್ರೋಗ್ರಾಮನ್ನು ಎಕ್ಸ್ಟೆನ್ಷನ್ ಮಾಡ್ತೀವಿ. ಸರ್, ಈಗ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರ ಒಂದು ಸಮೀಕ್ಷೆಯನ್ನು ನಾವು ಇಲ್ಲಿವರೆಗೆ ಮಾಡಿದ್ದೀವಿ. So up to month of December 2025 ವರೆಗೆ and right now up to this time ಒಟ್ಟು ಈಗ ನಮ್ಮಲ್ಲಿ 543 ದಾಖಲಾದ ಕೇಸ್ಗಳಿದ್ದಾವೆ. ಸೊ ಈ ದಾಖಲಾದ ಕೇಸ್ಗಳೆಲ್ಲರೂ ಕೂಡ ಇದರಲ್ಲಿ ನಾವು ಹೇಳ್ಬೇಕಂದ್ರೆ ಸರ್, ಈಗ ಲೆಸ್ ದೆನ್ 25 ಇಯರ್ಸ್ ಒಟ್ಟು 10 ಜನ ಇದ್ದಾರೆ. 25 ಟು 60 ವಯಸ್ಸಿನ ಮಧ್ಯದಲ್ಲಿರುವವರು ಒಟ್ಟು 118 ಮಂದಿ ಇದ್ದಾರೆ. ಆಮೇಲೆ ಅಬೌವ್ 60 ಇಯರ್ಸ್ ಇರುವವರು ಒಟ್ಟಿಗೆ 415 ಮಂದಿ ಇದ್ದಾರೆ. ಟೋಟಲಿ ಒಟ್ಟು ನಮ್ಮಲ್ಲಿ ಈಗ 543 ಮಂದಿ ನಾವು ಹೊಸ ಸಮೀಕ್ಷೆಯನ್ನು ಕಂಡುಕೊಂಡಾಗ ಒಟ್ಟಿಗೆ ನಮಗೆ ಸಿಕ್ಕಿರುವಂತಹ ಕೇಸು, ನಮ್ಮಲ್ಲಿ ಈಗ ಇರುವಂತಹ ಕೇಸುಗಳು 543 ಪ್ರಕರಣಗಳು ನಮ್ಮಲ್ಲಿ ಈಗ ಇಡೀ ನಮ್ಮ ಜಿಲ್ಲೆಯಲ್ಲಿ ಇದಾವೆ. ಒಟ್ಟು ನಮ್ಮಲ್ಲಿ 5 ತಾಲೂಕುಗಳು ಈ ಒಂದು ಎಂಡೋಸಲ್ಫಾನ್ ಪೀಡಿತ ತಾಲೂಕುಗಳಂತ ಗುರುತಿಸಿಕೊಂಡಿದ್ದಾವೆ. ಅದರಲ್ಲಿ ಅಂಕೋಲಾ, ಕುಮಟಾ, ಭಟ್ಕಳ, ಹೊನ್ನಾವರ, ಶಿರ್ಸಿ ಹಾಗೂ ಸಿದ್ದಾಪುರ ಈ 5 ತಾಲೂಕುಗಳು ಒಟ್ಟು ಸೇರಿ ನಮ್ಮಲ್ಲಿ 543 ಪ್ರಕರಣಗಳು ಈಗ ಇದ್ದಾವೆ. ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದ ಮೇರೆಗೆ ಏನು ಸಮೀಕ್ಷೆ ನಡೀತು, ಆ ಸಮೀಕ್ಷೆಯಲ್ಲಿ ಕಂಡುಬಂದ ಆಘಾತಕಾರಿ ವಿಷಯ ಏನಂತಂದ್ರೆ 543 ಜನ ಹೊಸ ಎಂಡೋ ಬಾಧಿತರು ಗುರುತಾದರು. ಇದು ಈ ಎಂಡೋ ಬಾಧಿತರ ಪಟ್ಟಿಯಲ್ಲೇ ಇರಲಿಲ್ಲ. ಆ ನಂತರದ ಇನ್ನೂ ಆಘಾತಕಾರಿ ವಿಷಯ ಏನಂತಂದರೆ 18 ವರ್ಷದ ಒಳಗಿನ 228 ಜನ 18 ವರ್ಷದ ಒಳಗಿನ ಮಕ್ಕಳಿದ್ದಾರೆ. ಅದು ನಮಗೆ ಒಂಥರ ಈಗ ಎಂಡೋಸಲ್ಫಾನ್ ಬಾಧೆ ಇದು ಎಂಡೋಸಲ್ಫಾನ್ ರದ್ದಾಗಿದ್ದರೂ ಕೂಡ, ಅದು ಕ್ರಿಮಿನಾಶಕ ಬ್ಯಾನ್ ಆಗಿದ್ದರೂ ಕೂಡ ಮಕ್ಕಳು ಹುಟ್ಟುತ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಅಂಕಿ ಸಂಖ್ಯೆ ಕಾರಣ. ಅದಕ್ಕಾಗಿ ಇದೊಂದು ಆಘಾತಕಾರಿ ವಿಚಾರ. ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಮುಂದೆ ಹುಟ್ಟುವ ಮಗು ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅನ್ನೋದು ನಮ್ಮದು ಉದ್ದೇಶ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಅನ್ನೋದು ನಂಬಿಕೆ ನಮಗಿದೆ. ಈ ಪ್ರೋಗ್ರಾಮು ಚೆನ್ನಾಗಾದರೆ, ಈಗ ನಾವೇನು ಆಶ್ರಯ ಹಸ್ತ ಅಂತ ಒಂದು ಸಂಸ್ಥೆಯ ಸಹಕಾರದೊಂದಿಗೆ ಒಂದು ಆಶಾ ಕಿರಣ ಅಂತ ಒಂದು ಯೋಜನೆಯನ್ನು ಪ್ರೋಗ್ರಾಮನ್ನು ಶುರು ಮಾಡಿದ್ದೀವಿ. ಇದು ಚೆನ್ನಾಗಾದರೆ ಇದನ್ನು ಉಡುಪಿ ಮತ್ತು ಮಂಗಳೂರಿನ ಅಲ್ಲಿರುವಂಥ ಎಂಡೋ ಬಾಧಿತರಿಗೂ ಕೂಡ ಈ ಪ್ರೋಗ್ರಾಮನ್ನು ಎಕ್ಸ್ಟೆನ್ಷನ್ ಮಾಡ್ತೀವಿ.